ಆಲಮ್ ಅಂತಾರೆ, ಪಟಿಕ ಅಂತಾರೆ. ಅದನ್ನು ಇಟ್ಟಿರೋದು ವೀಡಿಯೋ ಮಾಡಿದ್ದೆ. ಕುದುರೆಲಾಳ ಒಳಗಡೆ ಕಟ್ಟಬೇಕು, ಲಕ್ಷ್ಮಿ ಅದು. ಇದು ಹೊರಗಡೆ ಕಟ್ಟೋದು ವೀಡಿಯೋ ಮಾಡಿದ್ದೆ. ನೋಡಿಲ್ಲ ಅಂದರೆ ನೋಡಿ. ಬೀರುಲೊಂದು ಗಂಟು ಹೇಳಿದ್ದೆ ಮಾಡೋದಕ್ಕೆ. ಮಿಲಿಯನ್ನು 1 ಮಿಲಿಯನ್ ಅಂದರೆ 10 ಲಕ್ಷ, 2 ಮಿಲಿಯನ್ ಅಂದರೆ 20 ಲಕ್ಷ. ಇವಾಗ ಬಿಸ್ನೆಸ್ ಆಗ್ತಾ ಇಲ್ಲ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಿಂದೆಲ್ಲ ಸ್ಕ್ರೀನ್ ಬಿಟ್ಟು ನನಗೆ ತುಂಬ ಅಂದರೆ ತುಂಬ ಕೆಲಸ ಆಗೋಗ್ತಾ ಇದೆ. ವಿಡಿಯೋ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಮೀಶೋ ಪ್ರಾಡಕ್ಟ್ನ ಲಿಂಕ್ ಹಾಕಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಅರ್ನಿಂಗ್ ಮಾಡ್ತಾಯಿದ್ದೀನಿ. ಈಗ 12 ದಿವಸನೋ 15 ದಿವಸ ಆಯಿತು. ತುಂಬ ಚೆನ್ನಾಗಿ ಆಗ್ತಾಯಿದೆ. ಒಂದು ಹೆಣ್ಮಕ್ಳಿಗೆ ಬೇಕೇ ಬೇಕು ಅಂಡರ್ವೇರ್ದು ಒಂದು ವಿಡಿಯೋ ಹಾಕಿದ್ದೆ. 2 ಮಿಲಿಯನ್ನು, 1 ಮಿಲಿಯನ್ ಅಂದರೆ 10 ಲಕ್ಷ, 2 ಮಿಲಿಯನ್ ಅಂದರೆ 20 ಲಕ್ಷ. 20 ಲಕ್ಷದ ಮೇಲೆ ಜನ ನೋಡಿದ್ದಾರೆ. 20 ಲಕ್ಷದ ಮೇಲೆ 20,000ನೋ 30,000ನೋ ಎಷ್ಟೋ ಜನ ನೋಡಿದ್ದಾರೆ. ಹಾಗಾಗಿ ನನಗೆ ಇವಾಗ ಮೀಶೋದೇ ನಾನು ತುಂಬ ಮಾಡ್ತಾಯಿದ್ದೀನಿ. ಏನೇನೋ ತರಿಸಿದ್ದೀನಿ. ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಇದೆ, ನಾನು ನಂದು ಸಿಲ್ವರ್ ಪ್ಲೇ ಬಟನ್ ಇಟ್ಕೊಂಡಿರೋದು ಫೋಟೋ DP ಇದೆ. ದಯವಿಟ್ಟು ಅಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಬಿಸ್ನೆಸ್ ಆಗ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಆಯಿತಾ? ನಾನು ಮಾಡ್ಕೊಂಡಿರೋದೇ ನಾನು ನಿಮಗೆ ಹೇಳ್ತಾ ಇರೋದು. ನಾನು ಸುಮ್ಮನೆ ವೀಡಿಯೋಗೋಸ್ಕರ ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಇದು ಬೆಣ್ಣೆ ಕೃಷ್ಣ ವ್ಲಾಗು ನನ್ನ ಉಸಿರು. ಏನೇ ಕಷ್ಟ ಆದರೂ, ಎಷ್ಟೇ ಕಷ್ಟ ಆದರೂ ನಾನು ಬಿಡಲ್ಲ. ನನ್ನ ಪ್ರಾಡಕ್ಟ್ ಆಗಲಿ, ನಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ, ಮಕ್ಕಳು, ಸಂಬಂಧಿಕರು, ಅಣ್ಣ, ಅತ್ತಿಗೆ. ಇನ್ನೊಂದು ವಿಷಯ, ಅಣ್ಣನ ಮಗಳದ್ದು ಸೀಮಂತದ್ದು ವಿಡಿಯೋ ಹಾಕಿದ್ದೆ. ಎಲ್ಲರೂ ನೋಡಿ ತುಂಬ ಜನ ಆಶೀರ್ವಾದ ಮಾಡಿದರೆ. ಅವಳಿಗೆ ಗಂಡು ಪಾಪು ಆಯಿತು. ಅವಳ ಹೆಸರು ಪ್ರಿಯಾ ಅಂತ ಹೇಳಿ. ಗಂಡು ಪಾಪು ಆಯಿತು ಮೊನ್ನೆ ಭಾನುವಾರ 28ನೇ ತಾರೀಕು. ಒಂದು ಹೆಣ್ಣು ಪಾಪು ಇತ್ತು, ಪುಟ್ಟದು. ಗಂಡು ಪಾಪು ಆಯಿತು, ನಾರ್ಮಲ್ ಡೆಲಿವರಿ ಆಯಿತು. ಎಲ್ಲರೂ ಚೆನ್ನಾಗಿದ್ದಾರೆ. ಈ ವಿಷಯಕ್ಕೆ ಬರ್ತೀನಿ. ನನ್ನ ಪ್ರಾಡಕ್ಟ್ ಎಲ್ರಿಗೂ ಗೊತ್ತು. ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಅದರದ್ದೆಲ್ಲ ವಿಡಿಯೋ ಇದೆ. ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಏನೇನು ಹಾಕ್ತೀನಿ ಅಂತ ಇಲ್ಲಿ ಫೋಟೋ ಹಾಕಿರ್ತೀನಿ. ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಬಾರ್ಲಿ ಗಂಜಿ, ಫೇಸ್ ಆಯಿಲು, ಫೇಸ್ ಪೌಡರು, ಹೆಸರು ಕಾಳು ಜ್ಯೂಸು, ಸ್ಪೆಷಲ್ ಗ್ರೀನ್ ಟೀ, ಮೆಂತೆ ಹಿಟ್ಟು, ಕಷಾಯ ಪೌಡರು, ಹೀಗೆ ತುಂಬ 9 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಬಂದು ಕೇಳ್ತಾ ಇದ್ದಾರೆ. ನಾನೊಂದು ಚಟ್ನಿ ಪುಡಿದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬ ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇದೆ. ಪ್ಲೀಸ್ ಮಾಡಿಕೊಡಿ ಪ್ಲೀಸ್. ನನ್ನ ಐಟಮ್ ಎಲ್ಲ ತೊಗೊಳ್ತಾರಲ್ಲ, ನಾನು ಪ್ರಾಡಕ್ಟ್ನ, ಅವರೆಲ್ಲರೂ ಕೇಳ್ತಾ ಇದ್ದಾರೆ ಚಟ್ನಿ ಪುಡಿ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಬೇಕು ನನಗೆ ಕಮೆಂಟಲ್ಲಿ ಹೇಳಿ. ಈಗ ಮೇನ್ ವಿಷಯಕ್ಕೆ ಬರ್ತಾಯಿದ್ದೀನಿ. ನಾನು ಪಟಿಕ ತೋರಿಸ್ತೀನಿ. ಆಲಮ್ ಅಂತಾರೆ, ಪಟಿಕ ಅಂತಾರೆ. ಅದನ್ನು ಇಟ್ಟಿರೋದು ವೀಡಿಯೋ ಮಾಡಿದ್ದೆ. ತುಂಬ ಲಕ್ಷಾನುಗಟ್ಟಲೆ ಅದು ವಿಡಿಯೋ ನೋಡಿದ್ದಾರೆ, ಮತ್ತೆಲ್ಲರೂ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಿದೆ. ಕುದುರೆಲಾಳನೂ ಮತ್ತು ಅದು ಗಂಟು ಅದು ಹೇಳಿದ್ದೆ, ಅದು ಎಲ್ಲರೂ ಮಾಡಿದ್ದಾರೆ. ಅದು ಎಲ್ರಿಗೂ ಒಳ್ಳೆಯದಾಗಿದೆ. ಮತ್ತು ಹೊರಗಡೆ ಬಾಗಿಲಿಂದ ಹೊರಗಡೆ ಕಟ್ಟೋದೊಂದು ಹೇಳಿದ್ದೆ, ಅದು ಮಾಡಿದ್ದಾರೆ. ಅದು ನಾನು ಮಾಡಿದ್ದೀನಿ ನೋಡಿ. ಇದು ಕುದುರೆಲಾಳ ಒಳಗಡೆ ಕಟ್ಟಬೇಕು, ಲಕ್ಷ್ಮಿ ಅದು. ಇದು ಹೊರಗಡೆ ಕಟ್ಟೋದು ವೀಡಿಯೋ ಮಾಡಿದ್ದೆ. ನೋಡಿಲ್ಲ ಅಂದರೆ ನೋಡಿ. ಮತ್ತು ಬೀರುಲೊಂದು ಗಂಟು ಹೇಳಿದ್ದೆ ಮಾಡೋದಕ್ಕೆ. ಅದು ತುಂಬ ಜನ ಮಾಡಿ ನಮಗೆ ಸೈಟ್ ತೊಗೊಂಡ್ವು, ಮನೆ ತೊಗೊಂಡ್ವು ಅಂತ ಹೇಳ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆ ಮನಸ್ಸಿಂದ ಮಾಡೋಣ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಒಳ್ಳೆಯದಾಗೇ ಆಗುತ್ತೆ. ಅದು ನನ್ನ ಅನಿಸಿಕೆ. ಮನಸ್ಸಲ್ಲೂ ಆಗಲಿ, ಮಾತಲ್ಲೂ ಆಗಲಿ ನೋವು ಮಾಡೋದು ಬೇಡ. ನಮ್ದೇನೇ ಲೆಕ್ಕಾಚಾರ ಮನುಷ್ಯನಿಗೆ ಗೊತ್ತಾಗದೇ ಇದ್ರು ಪರಮಾತ್ಮ ದೇವರು ಒಬ್ಬ ಇದ್ದಾನೆ, ದೇವ್ರು ಗೊತ್ತಾಗೇ ಆಗುತ್ತೆ ಇವಳ್ದೇನು ಲೆಕ್ಕಾಚಾರ ಏನು ಅಂತೇಳಿ. ಯಾರಿಗೂ ಏನೂ ನೋವು ಮಾಡೋದು ಬೇಡ. ದುಡ್ಡು ಕಳ್ಕೊಳ್ಳೋದು ಬೇಡ. ಹೇಳಿದ್ದು ದುಡ್ಡು ಕಳ್ಕೊಂಡ್ರು, ಅವ್ರೇನೋ ಒಂದು ನಮಗೆ ಹೇಳಿದ್ರು, ನಮಗೆ ಮನಸ್ಸು ನೋವಾದ್ರು, ದೇವರೇ ನೀನೇ ನೋಡ್ಕೊ ಅಂತ ಹೇಳಿ ದೇವ್ರಿಗೆ ಒಪ್ಪಿಸ್ಬಿಡೋಣ. ಇನ್ನೇನು ನಾವು ಅವ್ರಿಗೆ ಅದು ಮಾಡೋದು ಇದು ಮಾಡೋದು ಬೇಡ. ನಮಗೇನು ಒಳ್ಳೆಯದು, ನಮ್ಮ ಮನೆಗೆ ಏನು ಒಳ್ಳೇದು ಬೇಕು ಅದು ಮಾಡೋಣ. ಒಬ್ರು ಕೆಟ್ಟದಾಗಲಿ ಅಂತ ನಾವೇನು ಬಯಸೋದು ಬೇಡ, ಮಾಡೋದು ಬೇಡ. ನಾವು ಒಬ್ರು ಕೆಟ್ಟದಾಗಲಿ ಅಂತ ಮನಸ್ಸಲ್ಲಿ ಬಯಸಿದ್ರು ದೇವ್ರು ಅದಕ್ಕೆ 1000 ಪಟ್ಟು ಕೆಟ್ಟದ್ದು ನಮಗೆ ಮಾಡ್ತಾನೆ. ಹಾಗಾಗಿ ನಾನು ಯಾವುದು ಕೆಟ್ಟದ್ದು ಯಾರಿಗೂ ಬಯಸಲ್ಲ ನಾನು.
ಆಯಿತು ನಮಗೆ ನೋವು ಮಾಡಿದ್ದಾರೆ, ದೇವರೇ ನೀನೇ ನೋಡ್ಕೊ ಅಷ್ಟೇ, ಇನ್ನೇನು ಹೇಳೋದು ಬೇಡ, ಏನೂ ಬೇಡ ಅಷ್ಟೇ. ಇವಾಗ ನಾನು ಒಂದು ನೋಡಿ ಹತ್ರದಿಂದ ತೋರಿಸ್ತೀನಿ. ಇದು ಲಕ್ಷ್ಮೀ ಸಂಕೇತ, ಜೋಡಿ ಗೂಬೆಗಳು ಮನೇಲಿ ಇಡಬೇಕು. ಪಿಂಗಾಣಿಲಿ ಹುಡುಕ್ತಾ ಇದ್ದೆ ತುಂಬ, ಅದು ಪಿಂಗಾಣಿಲಿಟ್ರೆ ಒಳ್ಳೆಯದು, ಗಾಜದು ಗಾಜ್ ಟೈಪ್ದು ಅಂತ ಹುಡುಕ್ತಿದ್ದೆ, ನನಗೆಲ್ಲೂ ಸಿಗಲಿಲ್ಲ. ಹೀಗೆ ನೋಡ್ತಾ ಇದ್ದರೆ ನಮ್ಮನ್ನೇ ನೋಡ್ತಾ ಇದೆ ಅಂತ ಅನ್ನೋ ಥರ ಅನಿಸುತ್ತೆ. ಈಗಷ್ಟೇ ಬಂತು. ಇದನ್ನು ಆರ್ಡ್ರ್ ಮಾಡಬೇಕಾದ್ರೆ ಎಷ್ಟು ದೇವ್ರ ಹತ್ರ ಕೇಳ್ಕೊಂಡಿದ್ನು, ಡ್ಯಾಮೇಜ್ ಆಗದೆ ಬರಲಿ, ಡ್ಯಾಮೇಜ್ ಆಗದೆ ಬರಲಿ, ಡ್ಯಾಮೇಜ್ ಆಗದೆ ಬರಲಿ ಅಂತ ಅಷ್ಟು ಕೇಳ್ಕೊಂಡಿದ್ದೆ. ಏನು ಎಲ್ಲೂ ಒಂದು ಚೂರು ಡ್ಯಾಮೇಜ್ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ನೋಡಿ ಇವತ್ತು ಹುಣ್ಮೆ ದಿವಸನೇ ಬಂದಿದೆ, ನನಗಂತೂ ತುಂಬ ಖುಷಿ ಆಯಿತು. ನಾನು ಇದನ್ನು ಇಲ್ಲೇ ಇಡ್ತೀನಿ, ಅಲ್ಲಿ ಮೇಲೆ ಇಡ್ತೀನಿ. ನೋಡಿ ನಮ್ಮ ಮನೆ ಇಲ್ಲಿ ಬಾಗಿಲಿರೋದು, ಬಾಗಿಲು ಎದುರುಗಡೆನೇ ಇಡ್ತೀನಿ. ಬಾಗಿಲು ಎದುರುಗಡೆ ಇಡಬೇಕು, ನಾನು ಇಲ್ಲಿ ಮೇಲೆ ಇಡ್ತೀನಿ. ನೋಡಿ ನೋಡಿ ಯಾರೇ ಬಂದ್ರೂ ದೃಷ್ಟಿ ಪರಿಹಾರ ಆಗುತ್ತೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ, ಅವ್ರ ಕೆಟ್ಟ ಕಣ್ಣು ಹೋಗುತ್ತೆ. ತುಂಬ ದಿವಸದಿಂದ ಹುಡುಕ್ತಿದ್ದೆ ನಾನು, ವಿಡಿಯೋ ಮಾಡೋಣ ಅಂದರೆ ನನ್ನ ಕೈಯಲ್ಲಿ ಇರಬೇಕದು, ನನ್ನ ಕೈಯಲ್ಲಿದ್ದು ನಾನು ಅಲ್ಲಿಟ್ಟು ನಾನು ವಿಡಿಯೋ ಮಾಡಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ನಿಮ್ಗೆ ಯಾರಿಗಾದ್ರೂ ಗಾಜಿಂದು ಸಿಕ್ಕಿದ್ರೆ, ಪಿಂಗಾಣಿ ಗಾಜಿನ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಇಲ್ಲ ನಿಮಗೆ ಶಕ್ತಿ ಇದೆ ಅಂತ ಅಂದರೆ ಹಿತ್ತಾಳೆದಾದ್ರೂ ತೊಗೊಳ್ಬೋದು. ನಾನು ಇದು ತೊಗೊಂಡಿದ್ದೀನಿ, ನನಗೆ ತುಂಬ ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ, ಆದರೆ ಸಿಕ್ಕಿದ್ದೆ, ನಂಗೆ ತುಂಬ ಖುಷಿಯಾಯಿತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗೆ ಬೇಕು ಅನಿಸುತ್ತೆ ಅವ್ರು ಮಾತ್ರ ತಂದಿಟ್ಕೊಳ್ಳಿ, ಬೇಡ ಅಂದರೆ ಬೇಡ. ನಾನು ಹೇಳಿದ್ದೆಲ್ಲ ತುಂಬ ಜನ ಮಾಡಿ ಇಲ್ಲಮ್ಮ ನಮ್ಗೆ ಹಾಗೆ ಒಳ್ಳೇದಾಯಿತು, ಹೀಗೆ ಒಳ್ಳೇದಾಯಿತು ಅಂತ ಹೇಳ್ತಿದ್ದಾರೆ. ತುಂಬ ಏನು ಜಾಸ್ತಿ ಇರಲ್ಲ, ತುಂಬ ಕಡಿಮೆ ಇದೆ. ಯಾರಿಗಾದ್ರೂ ಬೇಕು ಅಂತ ಅಂದರೆ ನನಗೆ ಸ್ಕ್ರೀನ್ ಮೇಲೆ ನಂಬರು ಇರುತ್ತೆ, ಆ ನಂಬರ್ಗೆ ನೀವು ನನಗೆ ಹೇಳಿದ್ರೆ ನಾನು ನಿಮಗೆ ಮನೆ ಕಳಿಸ್ಕೊಡ್ತೀನಿ. ಯಾಕಂದರೆ ಅದು ನಾನು ತರಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ವಾಟ್ಸಪ್ ಇರುತ್ತೆ, ಆ ನಂಬರ್ಗೆ ನಂದು ಆರ್ಡ್ರ್ ಆಗಲಿ, ನಾನು ಮಾಡ್ತಿರೋ ಬಿಸ್ನೆಸ್ದು ಆರ್ಡ್ರ್ ಆಗಲಿ, ಮತ್ತು ಇದು ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ ಆಯಿತಾ. ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.